ಎಲ್ಲರಿಗೂ ನಮಸ್ಕಾರ. ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಎಲ್ಲರಿಗೂ. ನಮ್ಮಮ್ಮ ತಾಯಿ ಲಕ್ಷ್ಮೀದೇವಿ ನಿಮಗೆಲ್ಲರಿಗೂ ಆರೋಗ್ಯ, ಆಯುಷು, ಕೀರ್ತಿ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ನಾನು ಪ್ರಾರ್ಥನೆ ಮಾಡ್ತೀನಿ. ಮತ್ತೆ ಒಂದು ಸೆಕೆಂಡ್, ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಆಮೇಲೆ ಯಾರೋ ರಮೇಶ್ ಅಂತ ಬಂದು ಯಾವಾಗ್ಲೂ ಅನ್ಲೈಕ್ ಇಮೇಜ್ ಹಾಕ್ಬಿಟ್ಟು ಹೋಗ್ತಾರಲ್ಲ, ಯಾಕ್ರಿ ರಮೇಶ್ ಅವರೇ ಅನ್ಲೈಕ್ ಇಮೇಜ್ ಹಾಕ್ತೀರಾ? ನಿಮ್ಗೆ ಇಷ್ಟ ಇದ್ರೆ ನೋಡಲಿ, ಇಲ್ಲ ಅಂತಂದರೆ ಸುಮ್ಮನೆ ರೀ. ಏನಕ್ಕೆ ಅನ್ಲೈಕ್ ಇಮೇಜ್ ಹಾಕೋದು ನೀವು? ಅದರಿಂದ ನಿಮಗೆ ಬಂದಿದ್ದು ಕಿರೀಟ ಆದರೂ ಏನು? ನೋಡ್ರಿ, ಯಾರೇ ಆಗಲಿ ನೀವು ಮಾಡೋ ಕಮೆಂಟು ನಮ್ಗೆ ಖುಷಿ ಕೊಡಬೇಕು. ನೀವು ಒಂದು ದಿವಸ ಕಮೆಂಟ್ ಮಾಡಿಲ್ಲ ಅಂತಂದ್ರೂ ನಮ್ಮ ಮನ್ಸಿಗೆ ಬೇಜಾರಾಗಬೇಕು. ಆ ಥರ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಸುಮ್ಮನೆ ರೀ. ಏನು ಕಮೆಂಟ್ ಮಾಡ್ತೀರಾ ನೀವು? ಯಾವಾಗಲೂ ಬಂದು ಅನ್ಲೈಕ್ ಇಮೇಜ್ ಹಾಕೋಗ್ತೀರಾ. ಅದರಿಂದ ಬಂದಿದ್ದಾದರೂ ನಿಮಗೇನು ಒದ್ದಿಟ್ಟು ಕಿರೀಟ ಬಂತಾ? ರಮೇಶ್ ಅವರೇ, ನಿಮಗೆ ಹೇಳ್ತಾ ಇರೋದು, ಅನ್ಲೈಕ್ ಇಮೇಜ್ ಹಾಕಿ ಹೋಗ್ತೀರಾ. ಏನು ಬಂತು ಅದರಿಂದ ನಿಮಗೆ? ಏನು ಮನುಷ್ಯರು ರೀ? ಕಮೆಂಟ್ ಅಂದರೆ 4 ಜನ ಮೆಚ್ಚಿ ಅದಕ್ಕೆ ಲೈಕ್ ಕೊಟ್ಟು ಹೋಗ್ಬೇಕು. ಆ ಥರ ಕಮೆಂಟ್ ಹಾಕ್ರಿ. ನಿಮ್ಗೆ ಅದರಿಂದ ಏನು ಬರಲ್ಲ. ನೀವು ಅನ್ಲೈಕ್ ಹಾಕೋ ಹೋದರೆ ಏನೂ ಬರಲ್ಲ, ಆಯಿತಾ? ನೀವು ಆ ಥರ ಇಮೇಜ್ ಹಾಕಿದ್ರೆ ಯಾರೂ ನೋಡದೆ ಹೋಗಲ್ಲ. ನಮ್ಗೆ ಸಪೋರ್ಟ್ ಮಾಡೇ ಮಾಡ್ತಾರೆ. ಅದರಿಂದ ನಿಮ್ಗೇನು ಬರಲ್ಲ. ನಿಮ್ಮ ಮನಸ್ಥಿತಿ ಎಂಥದ್ದು ಅನ್ನೋದು ಅರ್ಥ ಆಗುತ್ತೆ ನಮಗೆ. ಎಂತೆಂಥ ಜನ ಇದ್ದೀರಿ ಪ್ರಪಂಚದಲ್ಲಿ. ಚಿನ್ನ ಹೇಳು, ಎಲ್ಲರಿಗೂ ವಿಶ್ ಮಾಡು ಹಬ್ಬಕ್ಕೆ. ಮಾಡುವ ಗುಡ್ ಗರ್ಲ್. ಗುಡ್, ವೆರಿ ಗುಡ್. ನಿಮ್ಗೆ ಯಾರು ಡ್ರೆಸ್ ತಂದ್ಕೊಟ್ಟಿದ್ದ? ಯಾರು ತಂದ್ಕೊಟ್ಟಿದ್ದ? ಶಿವಪ್ಪ ತಾತ. ನಮ್ಮ ತಾತ, ನಿಮ್ಮ ತಾತನಲ್ಲ. ಕೊಡೆ ಡ್ರೆಸ್ ಅದು ನನಗೆ ಬೇಕು, ಕೊಡೆ. ಕೊಡೆ ಇಲ್ಲಿ, ಸುಮ್ಮನೆ ಮಾತಾಡಿದ್ರೆ ಬೀಳ್ತಾವ ಅದೇ ನಿಮಗೆ. ಕೊಡೆ. ಇರು, ಇವಾಗ ಏನು ಮಾತಾಡಲ್ಲ, ಆಮೇಲೆ ಆಚೆ ಕಡೆ ಸಿಕ್ತಿಯಲ್ಲ ಆವಾಗ ಹೇಳ್ತೀನಿ ಅಂತ. ನಿಂತಲ್ಲ ಒಳೇನಾ? ಆಮೇಲೆ ಒಂದು ಬಿಟ್ಟು ಕಿತ್ಕೊಂತೀನಿ ಲಂಗನ. ನಮ್ಮ ತಾತ ಯಾವಾಗ್ಲೂ ನನ್ನ ಕಡೆನೆ. ಬಾಯ್ ಮುಚ್ಕೊಂಡು ನಡಿ ಇಲ್ಲಿಂದ, ಜಾಗ ಖಾಲಿ ಮಾಡು. ಸ್ನೇಹ, ಸ್ನೇಹ. ಹೇಳು, ಕೇಳಿಸದ್? ನಾನು ಚೂಡಿ ಅಲ್ಲ. ಸ್ನೇಹ ಪುಟ್ಟಿ, ಒಲೆ ಮೇಲೆ ಹಾಲಿಕ್ಕಿದ್ದೀನಿ, ಹಂಗೆ ನೋಡ್ಕಮ್ಮ. ಓಡಾಗ ಹಂಗೆ ಸ್ನಾನ ಮಾಡ್ಕೊಂಬತ್ತೀನಿ. ಗೀತಾ ಅಂತೆ, ನಾನು ರೆಡಿ ಆಗ್ಬಿಟ್ಟಿದ್ದೀನಿ. ಇವಾಗ ಏನು ಕೆಲಸ ಮಾಡೋಕ್ಕಾಗಲ್ಲ ನನಗೆ. ಬೇಕಾದ್ರೆ ಮಾಡ್ರಿ, ಬೇಡ ಅಂದರೆ ಬಿಟ್ಬಿಟ್ರಿ. ನನಗೇನು ಹೇಳ್ಬೇಡ್ರಿ ನೀವು. ಹಂಗಂದ್ರೆ ಹೆಂಗಮ್ಮ? ಒಬ್ಬಳೇ ಒದ್ದಾಡ್ತಾ ಇದ್ದೀನಿ ಬೆಳಗ್ಗೆಯಿಂದ. ಏನಾದರೂ ಸಹಾಯ ಮಾಡಮ್ಮ, ನೀನೇನು ಮಾಡಬೇಡ. ಆ ಯಾರು ಉಕ್ಕು ಬಂದ್ರೆ ಹಂಗೆ ಆಫ್ ಮಾಡು. ಆಗಲ್ಲ ನನ್ನ ಕೈಲಿ. ಓಹೋ, ಏನ್ ಬಂಗಾರಿ, ಏನಿದು? ಗೊಂಬೆ ಇಲ್ಲಿ ನಿಂತ್ಕೊಂಬಿಟ್ಟಿದೆ. ಗೊಂಬೆ, ಮುದ್ದು ಗೊಂಬೆ. ಓ, ಚೆನ್ನಾಗಿ ಕಾಣಿಸ್ತಾ ಇದೀಯಾ? ಚೆನ್ನಾಗಿದ್ದೀನಾ ಅಂತೆ. ಗೊಂಬೆ ಗೊಂಬೆ, ನಾನೆಲ್ಲ ದೊಡ್ಡಾಗ್ತದೇನೋ ಅಂತ ಅನ್ಕೊಂಡು ತಕೊಂಬನ್ನಿ. ಕರೆಕ್ಟಾಗಿ ಆಗ್ತದೆ. ಚೆನ್ನಾಗದಲ್ಲ ಹಂಗ? ಇವಮ್ಮ ನಿಂಗೂ ಕರೆಕ್ಟಾಗಿ ಆಗ್ತದೆ. ಚೆನ್ನಾಗತ್ತೇಳಮ್ಮ. ತಾತ, ಅವಳಿಗೇನು ತಾತ ತರಕ್ ಹೋಗಿದ್ದು? ಅವಳೇನು ನಮ್ಮನೆ ಅವಳ? ಯಾರೋ ಅವಳು? ಅವಳಿಗೆ ಬಟ್ಟೆ ತಕೊಟ್ಟಿದ್ವಾ? ಹಂಗೆಲ್ಲ ಅನ್ಬಾರ್ದಮ್ಮ, ಪಾಪ ಹೇಳಕ್ಕಂದು ಹಸ್ಕಂತಿನದು. ಹಂಗೆಲ್ಲ ಮಾತಾಡ್ಬಾರ್ದು. ಇವಳು ಇನ್ಮೇಲೆ ನಮ್ಮನೆಗೆ ಇರ್ತಾಳೆ ತಾತ? ನಮ್ಮನೆಗೆ ಇರ್ತಾಳೆ, ನಿಮ್ ಜೊತೆಗೆ ಇರ್ತಾಳೆ. ಅದಾಗ್ದಿರೋ ಮಾತು. ಇವಳು ಎಲ್ಲಿದ್ದ ಅಲ್ಲೇ ಬಿಟ್ಟಿದ್ ಬರ್ರಿ. ಇವಳನ್ನೆಲ್ಲ ತಗೋಕ ನಮ್ಗೇನ್ ಗಾಚಾರನ? ಯಾಕೆ ತಾತ ನೀ ಹಿಂಗೆಲ್ಲ ಮಾಡೋದ? ಹಂಗೆಲ್ಲ ಅನ್ಬಾರ್ದು, ತಪ್ಪು ಮಾತಾಡ್ಬಾರ್ದು. ನಮ್ಮ ತಾತನಿಗೆ ಎಷ್ಟು ಹೇಳಿದ್ರು ಅಷ್ಟೇ. ಕೊಟ್ಬಿಟ್ಟವನಲ್ಲ ದೇವ್ರ ದಂಡೆಗೆ, ಅದಕ್ಕೆ ಹಿಂಗೆ ಆಡ್ತಾ ಇರೋದು. ಏನ್ ತಾತ ಹಂಗ್ ನೋಡ್ತಾ ಇದೀಯಾ? ಇವತ್ತು ಹಬ್ಬ, ಮಾತಾಡಲ್ಲ ನೀನು. ನಾಳೆ ಮಾತಾಡ್ತೀನಿ. ಏನಕ್ಕೆ ಅಷ್ಟು ದುಡ್ಡು ಎತ್ಕೊಂಡಿರೋದು ನೀನು? ಏನಕ್ಕೆ ದುಡ್ಡು ಎತ್ಕೊಂಡಿರೋದು? ಏನು ಅವಶ್ಯಕತೆ ನಿಂಗೆ ದುಡ್ಡಿದು? ಮಾತಾಡ್ಬೇಕು. ಚೇತನನ್ ಮಾತ್ರ ಹಾಸ್ಟೆಲ್ ಕಳಿಸ್ಬಿಟ್ಟಿದ್ಯಾ, ನನ್ನ ಮಾತ್ರ ಇಲ್ಲಿ ಇಟ್ಟಿದ್ಯಾ. ಹಾಸ್ಟೆಲ್ ಸೇರೋಣ ಅಂತ ನಾನೇ ಎತ್ಕೊಂಡಿದ್ದು. ನಂಗೆ ಇಲ್ಲಿ ಒಬ್ಳೆ ಬೇಜಾರು, ಯಾರು ಇಲ್ಲ ನನ್ನ ಜೊತೆಗ. ಆದಿಶಂಕರ್ನಿಲ್ಲ, ರಾಮು ಇಲ್ಲ, ಅವ್ರ ಜೊತೆಗೆ ಇದ್ದಿದ್ರೆ ಆತಾರಿಲ್ಲ.
ಏನಿತ್ತು ಚೆಸ್ಟ್ಗಳು ಏನು ಮಗುವ? ಹಾಂ, ಕಳ್ತನ ಮಾಡಬಾರ್ದು. ಇದೇ ಲಾಸ್ಟು. ಇನ್ನೊಂದು ಸತಿ ಏನೋ ನೀ ಕೆಲಸ ಮಾಡಿದ್ಯಾ ಅಂದರೆ ನೋಡಿ ಏನು ಮಾಡ್ತೀನಿ ಅಂತ. ನಾನೇನು ಕಳ್ತನ ಮಾಡಿಲ್ಲ, ಅಲ್ಲಿ ಎತ್ಕೊಂಡಿದ್ದಷ್ಟೇ. ಅದನ್ನೇ ಕಳ್ತನ ಅಂತಾರೆ. ಬಾಯಿ ಮುಚ್ಕೊಂಡಿರ್ಬೇಕು. ನನ್ನ ಹಾಸ್ಟೆಲ್ಗೆ ಹಾಕುವಂತ ನಾನು ಕೇಳ್ಕೊಂತ ಇದ್ದೀನಿ ತಾನೆ. ನಂಗೆ ಇಲ್ಲಿ ಯಾರು ಇಲ್ಲ, ಬೇಜಾರಂದ್ರೆ ಬೇಜಾರುವ. ಇವಾಗ ನೋಡು ಮಗುವದೆ ಸ್ಕೂಲ್ಗೆ ಹೋಗುವ, ಬಂದು ಅವಳ ಜೊತೆಗೆಲ್ಲ ಆಟ ಆಡುವ. ಗಾಡಿಗೆ ಹೋಗೋದು ಮಕ್ಕಳ ಜೊತೆಗೆಲ್ಲ ಆಟ ಆಡೋಕೆ ನನಗೇನು ಬುದ್ಧಿ ಇಲ್ಲ. ನಂಗೆ ಬೇಕಾಗಿಲ್ಲ, ನಾನು ಚೈತನ್ಯ ಜೊತೆಗೆ ಇರ್ತೀನಿ. ಈಗ ಸಂಬಂಧಗಳ ಬೆಲೆ ಗೊತ್ತಾಗಬೇಕಂದ್ರೆ ದೂರ ಇರ್ಬೇಕು ನಿಂಗೆ. ಆಯಿತು, ನಾನೇ ಮಾತಾಡ್ತೀನಿ. ಇಲ್ಲ ರಾಮು ಕೇಳ್ತೀನಿ. ರಾಮು ಹೋಗಿ ಬಿಟ್ಬಿಟ್ಟು ಬರ್ತಾನೆ ನಿನ್ನ. ಸಂಬಂಧಗಳಂದ್ರೆ ಏನು ಅನ್ಕೊಂಡಿದ್ಯಾ? ಹಾಂ, ಅಜ್ಜಿ ತಾತನು ಚಿಕ್ಕಪ್ಪನು ದೊಡ್ಡಪ್ಪನು ಏನು ಅನ್ಕೊಂಡಿದ್ಯಾ? ಬೆಲೆನೇ ಇಲ್ಲ ನಿಂಗೆ ಅವ್ರ ಹತ್ರ. ನಾನೇ ಅಂತ ಮೆರಿತಾ ಇದೆಯಾ? ಏನಕ್ಕೆ ಎತ್ಕೊಬೇಕಾಗಿ ದುಡ್ಡು? ಆಯ್ತು, ಇವಾಗ ನೀನು ಹಾಸ್ಟೆಲ್ಗೆ ಹೋಗ್ಬೇಕು ತಾನೆ, ಹೋಗು. ನಮ್ಮ ತಾತ ನೋಡಿ ಹೆಂಗ್ ಜಾಗಕ್ಕೆ ಬರ್ತಾನೆ ನನ್ನ ಮೇಲೆ. ನಂಗೆ ಇಲ್ಲಿ ಒಬ್ಬಳೇ ಇರೋಕೆ ಬೇಜಾರು, ಯಾರು ಇಲ್ಲ ನನ್ನ ಜೊತೆಗೆ. ಚೈತನ್ಯ ಎಂಬುಜಲ್ರಿ ಅನ್ಕೊಳ್ಳ ಅಂಕ ಚೈತನ್ಯ ಚೈತನ್ಯ ಅಂತ. ಓಹೋ, ಏನಪ್ಪ ನಮ್ಮ ಸ್ನೇಹಿ ಓಹ್, ಗೊಂಬೆ ಗೊಂಬೆ ಇದ್ದಂಗೆ ಅವಳೆ. ಯಾರು ತಂದಿದ್ದು ಬಟ್ಟೆಗಳು? ತಾತ ತಕೊಂಬಂದು ಕೊಟ್ಟಾ? ಅಲ್ಲ, ದೇವ್ರ ಮುಂದೆ ನಿಂತ್ಕೊಂಡು ಅದೇ ನಮ್ಮ ಅಕ್ಕ ಹಂಗೆ ಕಂಡಿದ್ಯಾ? ಒಂದು ಹಾಡನ್ನು ಹೇಳಿ. ನಂಗೆ ಬರಲ್ಲ ಹಾಡೇಳಕ್ಕ. ಇರು, ನಮ್ಮ ಸ್ನೇಹಿ ಹೇಳ್ತಾಳಿರು, ಅವಳ ಕೈಲಿ ಹೇಳ್ತೀನಿ. ಒಂದು ಹಾಡು ಹೇಳಮ್ಮ ಬಂಗಾರಿ, ಒಂದು ಹಾಡು ಹೇಳು. ಗೊತ್ತಾ ಎಷ್ಟು ಚೆನ್ನಾಗಿ ಹೇಳಿದ್ವ ಮುದ್ದು ಬಂಗಾರಿ. ಎಲ್ಲ ಗೊತ್ತದಮ್ಮ ಇವತ್ತ. ಇದು ನಿನ್ನ ಮನೆನೇ? ಇಲ್ಲೇ ಇದೆ ನೀನು? ಬೆಳಗ್ಗೆಯಿಂದ ಮರಿ 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 ತಾತಾಗ್ತದೆ ನಂಕ. ಇಲ್ಲೇ ಇಡು ಅಂತ ಹೇಳಿ ನೀ ಅತ್ತನು ನಗು. ಲೇ ನಗು ನಗು. ನಮ್ಮ ಲಪ್ಪನ ಯಾರು ನರಿ ಮಾರೋನ ಕಕ್ಕಮ್ಮನವನೆ. ನಮ್ಮ ಮನೆಕ ನಮ್ಮ ಅಮ್ಮನ ಮನೆಕ ನಮ್ಮ ಗಡ್ತಿ ಚೋಡ್ ಮನೆಕೆಲ್ಲ ನರಿ ಮಾಚಾನೆ. ಎಷ್ಟು ಚೆನ್ನಾಗಿ ಮಾರೋರು ನೋಡವ್ರೆ ಹೂಲೆಲ್ಲ ಹಾಕಿ. ಅಯ್ಯೋ ಓ, ಚೆನ್ನಾಗಿ ಮಾರವ್ರೆ. ಏನು ಸರಸ್ವತಿ? ಏಮಾಚಯ್ಯ ಬಾಯ್ಲೆ ನಗು. ನಾನು ಚತ್ತಮತ್ತ ಇರ್ತೀನಿ. ನೀನು ಜಯಮ್ಮನ ಮಣಿಕ ಹೋಗು ಪತ್ತ. ಆಮೇಲೆ ದಾದವಾಡ ಮಣಿಕ ಹೋಗುವ, ತೆಳಂತಿ ತಡ ಮಣಿಕ ಹೋಗುವ. ನಿಮ್ಮ ಮನೆಗ ಹೇಳಿತ್ ಬಾ, ಪನ್ನೀತ್ರ ಮನೆಗ ಹೇಳಿತ್ ಬಾ, ನಮ್ಮ ಮನೆಗ ಹೇಳಿತ್ ಬಾ, ದೊಡ್ತಿ ಚೋರ್ ಮನೆಗ ಹೇಳಿತ್ ಬಾ. ಏನಂತ ಹೇಳ್ಬೇಕು? ಅದೇನು ನನಗೇನೋ ಅರ್ಥ ಆಗ್ತಾ ಇಲ್ಲ. ಏನಂತ ಹೇಳ್ಬೇಕು? ನಿನ್ ತಾಯಿ ಅಂತ ಹೇಳಿ ತಡಕ. ಅಲ್ಲ, ಅವ್ರ ಮನೆಗೆಲ್ಲ ಹೋಗಿ ನಾನು ಏನಂತ ಹೇಳ್ಬಿಟ್ಟು ಬರ್ಲಿ? ಅಚ್ಚಿನ ತುಂತುಮ ಇಕ್ಕನಕ ಬಡಿ ನಮ್ಮನೆಕ ಅಂತ ಹೇಳಿತ್ತು ಬಾ. ನಾನು ಒಂದು ಬೂಡಿ ಪಾಕೆಟ್, 2 ಬಾಳೆಹಣ್ಣು, 2 ಎಳೆ, 4 ಅರ್ಕೆ ಇಕ್ಕಿಚ್ಚು ಕೊಡ್ತೀನಿ. ಏಯ್, 1 ಎಲೆ, 2 ಅಡಿಕೆ, 1 ಬಾಳೆಹಣ್ಣು ಕೊಡು. ಬೂಂದಿ ಪಾಕೆಟ್ಗಳೆಲ್ಲ ಕೊಡಬೇಡ, ಹಂಗೆ ಇರ್ಲಿ. ಏಯ್, ದಿನಾನು ನಾವೇನು ಪೂಜೆ ಮಾಡ್ತಿಡ? ಎಲ್ಲಾನು ನಮ್ಮ ಮನೆಕ ಕುಚ್ಚಿಡ. ಇವತ್ತು ದೇವ್ರನ್ನ ಕುಚ್ಚಿಡಿರಲ್ಲ, ಅದಕ್ಕ ಬಳಿ ಹೋಗು ಎಲ್ಲಾಡನು. ಎಂದೋರು ನೋಡ, ನೀ ಕೂಗನ ಕೂಗು, ಇರೋಣ ಇರೋ. ನನಗ ಇದಕ್ಕೆ ಸಂಬಂಧ ಇಲ್ಲ. ನಾನು ಯಾರ ಮನೆ ಅದಕ್ಕೂ ಹೋಗಲ್ಲ ಅಷ್ಟೇ. ಅಯ್ಯೋ ಇವನು ಪಾಚುಲ ಏನಪ್ಪ ಮಾರೋದು? ಒಬ್ಬಳೆ ಬೆಳಗ್ಗೆ ಮರಿ 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 ನನಗೆ ಚುಚ್ಚಾಬಿತ್ತದೆ. ಲೇ ಸರಸ್ವತಿ, ಓಹೋ, ಏನೋ ಇದು? ಯಾರು ರೆಡಿ ಮಾಡಿದ್ದೀರಲ್ಲ ನೀನು? ನಮ್ಮ ಅಪ್ಪನ ಪೇಟೆಯಿಂದ ಅಡ್ಯಾಡೋ ಕಕ್ಕಮ್ಮ ನೀನು. ನಮ್ಮ ಅಮ್ಮನ ಮನೆಕ ನಮ್ಮ ಗಡ್ಚಿ ಚೋಡ್ ಮನೆಕ ನಮ್ಮ ಮನೆಕ ನರಿ ಮಾರಿತ್ತು ಓಡು. ಏನಿದಕ್ಕೊಂದು 50,000 ಆಗಿತ್ತದಮ್ಮ. ಇವತ್ತು ಹೂಗಳ ರೇಟು ಬಲ್ ರೇಟು. ನೇತು ಜಾಸ್ತಿ ಅಂತ ಇದೆಲ್ಲ 5,000 ರೂಪಾಯಿ ಆಯ್ತಂತ ಅಲ್ಲೆಲ್ಲ ಇಟ್ಟಿಡೋದು. ಅಕ್ಕ ಎಲ್ಲ ತಂದವನ ನಿಮ್ಮ ಅಪ್ಪನ ನಮ್ಮ ಸಾವುಕಾರನ. ನಮ್ಮಂಗೇನು ಬಡವ್ರಾ? ಏನು ಬೇಕೋ ಎಲ್ಲ ತಂದವ ನೋಡು. ಅದೇನದು ಮಿಣ್ಮಿಣ ಅಂತದೆ? ಅದೇನೋ ನಮ್ಮ ಅಪ್ಪನ ತೊತ್ತಾನೆ, ಹಬ್ಬ ಮುಗಿದ ಮೇಲೆ ವಾಪಸ್ ತೊತ್ತಿಡಮ್ಮ ಅಂತ. ಹೌದಾ? ಎಲ್ಲಾರನ್ನೂ ಕೂಗ್ದೇನೋ ಅರ್ಶನ ಕುಂಕುಮಕ. ಏನು ತಂದಿದ್ರು ಪ್ರಸಾದ? ಏನು ತಂದಿಲ್ಲ ಜಯಮ್ಮ. 1 ಎಲೆ, 2 ಅಡಿಕೆ, 1 ಬಾಳೆಹಣ್ಣು, ಇಷ್ಟೇ. 1 ಎಲೆ, 2 ಅಡಿಕೆ, 1 ಬಾಳೆಹಣ್ಣು. ಸರಿಯಾಗಿದೆಯಾ ಬಿಡು ನೀನು. ನೋಡ್ದಯ್ಯಮ್ಮ, 4 ಬಳೆನಾ? 4 ಅಲ್ಲ 6 ಬಳೆನಾ? 2 ಅಡಿಕೆ. ಅಯ್ಯ ಅಲ್ಲಮ್ಮ, 2 ಎಲೆ, 4 ಅಡಿಕೆ, 2 ಬಾಳೆಹಣ್ಣು, 1 ಬೂನಿ ಪಾಕೆಟ್ ಇಷ್ಟು ತೊತ್ತೀನಿ ನಾನು. ಸುಮ್ಮನೆ ಅಷ್ಟೆಲ್ಲ ಕೊಡ್ಕೊಡ್ತು. ಸರಿ, ನಂಗೆ ಬೂಂದಿ ಪಾಕೆಟ್ ಕೊಟ್ಬಿಡು, ನಾನು ಎತ್ಕೊಂಡು ಹೋಗ್ತೀನಿ. ಕೂತಮ್ಮ, ಒಬ್ಬ ಜನ ಚಿನಿತೋಯ್ಯ ಎತ್ಕೊಂಬೋಗು. ಅದೆಂತ ಒಬ್ಬಟ್ಟು ಮಾಡಿದ್ದೆ ನೋಡೋಣ. ಮುಂದುವರಿಯುವುದು.